ನಮಸ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಹಳ್ಳಿ ಕಡೆ ಮಾಡುವ ಕರ್ಜಕ್ಕೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 2 ರೀತಿಯ ಕರ್ಜಕ್ಕೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ರವಾ ಕರ್ಜಕ್ಕೆ ಹಾಗೂ ಕೊಬ್ಬರಿ ಕರ್ಜಕ್ಕೆ. ತುಂಬ ಬೇಗ ಮಾಡ್ಕೊಳ್ಬೋದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೂ 15ರಿಂದ 20 ದಿವಸ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 1 ಕಿಲೋ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ನೀವು ಇದರ ಬದಲು ಕೊಬ್ಬರಿ ಪುಡಿ ತೊಗೊಂಡ್ರೂ ನಡೆಯುತ್ತೆ. ಇದನ್ನು ನಾನು ತುರಿದ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಿಲೋ ಈ ರೀತಿ ತುರಿದ್ಕೊಳ್ಳಿ. ಒಂದು ಅರ್ಧ ಕಿಲೋ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಒಣ ಕೊಬ್ಬರಿಯಿಂದ ಮಾಡೋದರಿಂದ ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು 2 ಕಪ್ ರವಾನ ತೊಗೊಂಡಿದ್ದೀನಿ. ಇದನ್ನು ಒಂದು ಕಡಾಯಿಗೆ ಹಾಕಿ 1 ಸ್ಪೂನ್ ತುಪ್ಪವನ್ನು ಹಾಕಿ ಸಣ್ಣ ಉರಿಯಲ್ಲಿ ಗೋಲ್ಡನ್ ಕಲರ್ ಬರುವವರೆಗೂ ಹುರಿದುಕೊಳ್ಳಿ. ಇದರ ಹಸಿ ವಾಸನೆ ಹೋದರೆ ಸಾಕು. ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 5ರಿಂದ 6 ಇಲೈಚಿಯನ್ನು ಹಾಕ್ಕೊಳ್ಳಿ. ಇಲೈಚಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೂ ನಡೆಯುತ್ತೆ. ಇದನ್ನು ನಾವು ಪುಡಿ ಮಾಡ್ಕೊಳ್ಬೇಕು. ಇವಾಗ ನಾನು ಒಂದು ಪರಾತಿಗೆ 3 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, 1 ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿಯಾಗಿ ಹಿಟ್ಟು ನಾದ್ಕೊಳ್ಬೇಕು. ನಾವು ಎಷ್ಟು ಗಟ್ಟಿಯಾಗಿ ನಾದ್ಕೊಳ್ತೀವಿ ಅಷ್ಟು ತೆಳುವಾಗಿ ಪೂರಿ ಲಟ್ಟಿಸ್ಕೊಳಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾದುವಾಗ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನಾನು ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಒಂದೇ ಸಲ ನೀರನ್ನು ಹಾಕೊಳ್ಳೋಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟು ಗಟ್ಟಿಯಾಗಿ ನಾದ್ಕೊಳ್ಳಿ. ಗಟ್ಟಿಯಾಗಿ ನಾದ್ಕೊಂಡ್ರೆ ಸಾಕು. ಇವಾಗ ಈ ಹಿಟ್ಟಿನ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಮುಚ್ಚಿಡಿ. ಒಂದು 10 ನಿಮಿಷ ಹಿಟ್ಟು ನೆನೆದರೆ ಸಾಕು. ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ನೋಡಿ, ಈ ರೀತಿ ಬಟ್ಟೆ ಮುಚ್ಚಿಟ್ರೆ ಹಿಟ್ಟು ಸ್ವಲ್ಪನೂ ಒಣಗುವುದಿಲ್ಲ. ಇವಾಗ ನಾನು ಹುರಿದಿರುವ ರವೆಗೆ ಒಂದು ಅರ್ಧ ಕಪ್ ಬಿಸಿನೀರನ್ನು ಹಾಕೋತಾ ಇದ್ದೀನಿ. 2 ಕಪ್ ರವೆಗೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡ್ರೆ ಸಾಕು. ಈ ರೀತಿ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. 2 ಕಪ್ ರವೆಗೆ ಒಂದು ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು. ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಒಂದು 10 ನಿಮಿಷದಲ್ಲಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದಕ್ಕೋಸ್ಕರ ಒಂದು ಪ್ಲೇಟನ್ನು ಮುಚ್ಚಿ ನೆನೆಯಲು ಬಿಡಿ. ನಾನು ಇಲ್ಲಿ ಪರಾತಿಗೆ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧನ ಮಿಕ್ಸರ್ ಜಾರಿನಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಪುಡಿ ಮಾಡಿರುವ ಸಕ್ಕರೆನೂ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪುಡಿ ಸಕ್ಕರೆನ ಹಾಕ್ಕೊಳ್ಳಿ. ನೀವು ಒಂದೇ ಸಲ ಹಾಕೊಳ್ಳೋಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಈ ರೀತಿ ಹಾಕುವುದರಿಂದ ಸಕ್ಕರೆಯ ಪ್ರಮಾಣ ಗೊತ್ತಾಗುತ್ತೆ. ಸ್ವಲ್ಪ ಜಾಸ್ತಿ ಕಡಿಮೆ ಆದರೆ ನೋಡಿಕೊಂಡು ಮಾಡ್ಕೊಳ್ಳಿ. 1 ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಯಾವುದೇ ಸ್ವೀಟ್ ಮಾಡುವಾಗ 1 ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಮಿಶ್ರಣ ಕೊಬ್ಬರಿ ಮಿಶ್ರಣ ರೆಡಿಯಾಗುತ್ತೆ. ಇವಾಗ ರವೆಗೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾವು ಮುಷ್ಟಿ ಮಾಡಿದರೆ ಮುಷ್ಟಿ ಆಗಬೇಕು. ಆ ರೀತಿ ಹಿಟ್ಟು ನೆನೆದಿರಬೇಕು. ಈ ರೀತಿ ನೆನೆಯುವುದರಿಂದ ಕರ್ಜಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಮೊದಲೇ ಮಿಕ್ಸ್ ಮಾಡಿರುವ ಕೊಬ್ಬರಿ ಸಕ್ಕರೆನ ಅರ್ಧ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ನಾವು ಒಣ ಕೊಬ್ಬರಿ ಮಿಶ್ರಣ ಹೇಗೆ ರೆಡಿ ಮಾಡಿದ್ವಿ ಅದನ್ನೇ ನಾನು ರವೆಯಲ್ಲೇ ಒಂದು ಅರ್ಧ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರವಾ ಕರ್ಜಕ್ಕೆ ರೆಡಿಯಾಗಿರುತ್ತೆ. ನೋಡಿ, 2 ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಬೇಗ ಮಾಡ್ಕೊಳ್ಬೋದು. ನೋಡಿ, ಕಲರ್ ಗೊತ್ತಾಗ್ತಾ ಇದೆ, ಇದು ರವೆದು, ಇದು ಒಣ ಕೊಬ್ಬರಿದು ಅಂತ. ಇವಾಗ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆನೆದಿರುತ್ತೆ. ಇವಾಗ ಇದರದ್ದು ಒಂದು ಚಪಾತಿಯಷ್ಟು ತೆಗೆದು ಇಟ್ಕೊಳ್ಳಿ. ಮಿಕ್ಕಿರುವ ಹಿಟ್ಟನ್ನು ಅದೇ ಕಾಟನ್ ಬಟ್ಟೆಯಿಂದ ಮುಚ್ಚಿ ಇಡಿ. ಇವಾಗ ಇದರಿಂದ ಒಂದು ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಬೇಕು. ಈ ರೀತಿ ನಾವು ಸ್ವಲ್ಪ ಮಾಡಿಟ್ಕೊಂಡ್ರೆ ಕರ್ಜಕ್ಕೆ ಮಾಡುವಾಗ ತುಂಬ ಸುಲಭವಾಗುತ್ತೆ. ಒಂದೇ ಸಲ ಮಾಡಿಟ್ಕೊಂಡ್ರೆ ಹಿಟ್ಟು ಒಣಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬ ಬೇಗ ಮಾಡ್ಕೊಳ್ಬೋದು. ಸ್ವಲ್ಪ ಒಣ ಹಿಟ್ಟನ್ನು ತಗೊಳ್ಳಿ.
ಒಣ ಹಿಟ್ಟಿನಲ್ಲಿ ಡಿಪ್ ಮಾಡಿ ಈ ಪೂರಿ ಮಾಡಿಕೊಂಡ್ರೆ ಸ್ವಲ್ಪನೂ ಅಂಟುವುದಿಲ್ಲ, ಮುರಿಯುವುದಿಲ್ಲ, ತುಂಬ ಬೇಗ ಮಾಡ್ಕೊಳ್ಬೋದು. ನೀವು ಒಬ್ಬರೇ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಮನೆಯಲ್ಲಿ ಯಾರಾದರೂ ಇದ್ದರೆ ತುಂಬ ಬೇಗ ಮಾಡ್ಕೊಳ್ಬೋದು. ಒಬ್ಬರು ಪೂರಿ ಮಾಡಿದರೆ ಇನ್ನೊಬ್ಬರು ಕರ್ಜಿಕಾಯಿ ಮಾಡ್ಕೊಳ್ಬೋದು, ಬೇಗ ಆಗುತ್ತೆ. ನೀವು ಸ್ವಲ್ಪ ಮಾಡಿಕೊಂಡ್ರೆ ಒಬ್ಬರೇ ಇದ್ದರೆ ನಡೆಯುತ್ತೆ. ಈ ರೀತಿ 1 kg 2 kg ಮಾಡಿಕೊಂಡ್ರೆ ಯಾರಾದರೂ ಇಬ್ಬರು ಇದ್ದರೆ ತುಂಬ ಬೇಗ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ಒಬ್ಬರೇ ಇದ್ದರೆ ಈ ರೀತಿ ಒಂದೇ ಸಲ ಒಂದು 5ರಿಂದ 6 ಪೂರಿ ಮಾಡ್ಕೊಳ್ಳಿ. ಪೂರಿ ಮಾಡಿ ಇಟ್ಕೊಂಡು ಆಮೇಲೆ ನೀವು ಕರ್ಜಿಕಾಯಿ ರೆಡಿ ಮಾಡಿಕೊಂಡ್ರೆ ನಡೆಯುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಕರ್ಜಿಕಾಯಿ ಡಬ್ಬಿ. ಈಗ ಇದರಲ್ಲಿ ನಾವು ಪೂರಿನ ಇಟ್ಕೊಳ್ಬೇಕು. ಈ ಡಬ್ಬಿಯಲ್ಲಿ ಮಾಡಿಕೊಂಡ್ರೆ ತುಂಬ ಬೇಗ ಮಾಡ್ಕೊಳ್ಬೋದು ನೋಡಿ. ಒಂದು ಪೂರಿನ ಇಟ್ಕೊಂಡು ಇವಾಗ ನಾವು ಮಧ್ಯದಲ್ಲಿ ಸ್ಟಫಿಂಗ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ರವಾ ಸ್ಟಫಿಂಗ್ ಹಾಕ್ತಾ ಇದ್ದೀನಿ ನೋಡಿ. ನಿಮ್ದು ಸ್ಪೂನ್ ಸಣ್ಣದಿದ್ದರೆ 1-2 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ನನ್ನ ರೀತಿ ದೊಡ್ಡದಾಗಿದ್ದರೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದರೊಳಗೆ ಎಷ್ಟು ಕೂಡುತ್ತೆ ಅಷ್ಟೊಂದು ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ದೊಡ್ಡದಾಗಿದೆ. ಇವಾಗ ಸೈಡಿಗೆಲ್ಲ ನಾನು ಸ್ವಲ್ಪ ಹಾಲು ಹಚ್ಕೊಳ್ತಾ ಇದ್ದೀನಿ. ಹಾಲು ಹಚ್ಕೊಂಡ್ರೆ ಸ್ವಲ್ಪನೂ ಬಿಟ್ಕೊಳ್ಳುವುದಿಲ್ಲ, ತುಂಬ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿ ಮುಚ್ಚಿ ಪ್ರೆಸ್ ಮಾಡಿದರೆ ಸಾಕು, ಸೈಡಲ್ಲಿ ಇರುವುದೆಲ್ಲ ಬರುತ್ತೆ ನೋಡಿ. ಎಷ್ಟೊಂದು ಚೆನ್ನಾಗಿ ಕರ್ಜಿಕಾಯಿ ರೆಡಿಯಾಗಿದೆ. ಈಗ ಇದೇ ರೀತಿ ನಾನು ಕೊಬ್ಬರಿ ಕರ್ಜಿಕಾಯಿನೂ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಮಧ್ಯದಲ್ಲಿ ನಾವು ಹಾಕ್ಕೊಳ್ಬೇಕು. ಎಷ್ಟು ಕೂಡುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ, ನಡೆಯುತ್ತೆ. ಸೈಡಿಗೆ ಹಾಲನ್ನು ಹಚ್ಕೊಂಡು ಅದರ ಮೇಲೆ ಸೈಡಲ್ಲಿರುವ ಪೂರಿನ ಇಟ್ಕೊಂಡು ಪ್ರೆಸ್ ಮಾಡಿ. ಈ ರೀತಿ ಪ್ರೆಸ್ ಮಾಡುವುದರಿಂದ ತುಂಬ ಗಟ್ಟಿಯಾಗಿ ಬರುತ್ತೆ ನೋಡಿ. ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಇದು 2-3 ಹಾಕಿ ಕರಿಯುವುದಲ್ಲ, ಒಂದೇ ಸಲ ನೀವು ಮಾಡಿ ಇಟ್ಕೊಳ್ಬೋದು, ಏನೂ ಆಗುವುದಿಲ್ಲ. ಕರ್ಜಿಕಾಯಿ ಮಾಡಿದ ನಂತರ ಎಲ್ಲನೂ ಕರೆದುಕೊಳ್ಬೋದು ನೋಡಿ. ಈ ರೀತಿ ಎಲ್ಲ ಕರ್ಜಿಕಾಯಿನೂ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಇದರ ಮೇಲೆ ಒಂದು ಬಟ್ಟೆನ ಹಾಕ್ಕೊಳ್ಳಿ ನೋಡಿ. ನಾನು ಮರದಲ್ಲೇ ಹಾಕ್ಕೊಂಡಿದ್ದೀನಿ, ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೂ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡಿ ಇಟ್ಕೊಂಡ್ರೆ ಕರಿಯುವಾಗ ತುಂಬ ಬೇಗ ಕರೆದುಕೊಳ್ಬೋದು. ಕರ್ಜಿಕಾಯಿ ಒಂದು 10 ನಿಮಿಷದಲ್ಲಿ 1 ಕಿಲೋ ಆದರೂ ಕರೆದುಕೊಳ್ಬೋದು. ಕಾದ ಎಣ್ಣೆಯಲ್ಲಿ ಎಷ್ಟು ಕೂಡುತ್ತೆ ಅಷ್ಟು ಕರ್ಜಿಕಾಯಿನ ಹಾಕ್ಕೊಳ್ಳಿ ನೋಡಿ. ಇದು ದೊಡ್ಡದಾಗಿದೆ, ಅದಕ್ಕೆ ಸುಮಾರು ಒಂದು 8ರಿಂದ 10 ಕರ್ಜಿಕಾಯಿ ಒಂದೇ ಸಲ ಹಾಕಿ ಕರೆದುಕೊಳ್ತಾ ಇದ್ದೀನಿ. ನೀವು ಬೇಕಾದರೆ 4-5 ಕರ್ಜಿಕಾಯಿ ಹಾಕಿ ಕರೆದುಕೊಂಡ್ರೂ ನಡೆಯುತ್ತೆ. ಇದರ ಕಲರ್ ಚೇಂಜ್ ಆಗಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಳಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೀವು ನೋಡ್ತಾ ಇರ್ಬೋದು ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ತೆಕ್ಕೊಳ್ಳಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇದೇ ರೀತಿ ಅದೇ ಎಣ್ಣೆಗೆ ಕೊಬ್ಬರಿ ಕರ್ಜಿಕಾಯಿನೂ ಹಾಕೋತಾ ಇದ್ದೀನಿ ನೋಡಿ. ಎರಡೂ ಕೂಡ ಒಂದೇ ರೀತಿ ಮಾಡ್ಕೊಳ್ಬೋದು. ಸ್ಟಫಿಂಗ್ ಮಾತ್ರ ಚೇಂಜ್ ಆಗಿರುತ್ತೆ, ಆದರೆ ಕೊಬ್ಬರಿ ಕರ್ಜಿಕಾಯಿ ಮಾತ್ರ 8ರಿಂದ 10 ದಿವಸ ಟೇಸ್ಟಿಯಾಗಿರುತ್ತೆ. ಆದರೆ ರವಾ ಕರ್ಜಿಕಾಯಿ 15 ದಿವಸ ಆದರೂ ಏನಾಗುವುದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವುದು ಇಷ್ಟನೋ ಅದನ್ನು ಮಾಡ್ಕೊಳ್ಳಿ. ನಾನು 2 ಮೆಥಡಲ್ಲಿ ತೋರಿಸಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ರೀತಿ ಮಾಡಿಕೊಂಡು ಕರ್ಜಿಕಾಯಿನ ಎಂಜಾಯ್ ಮಾಡಿ. ನೋಡ್ತಾ ಇರ್ಬೋದು ಇದು ಒಣ ಕೊಬ್ಬರಿ ಕರ್ಜಿಕಾಯಿನೂ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಕಡಿಮೆ ಕಲರಲ್ಲಿ ತೆಕ್ಕೊಂಡ್ರೂ ನಡೆಯುತ್ತೆ. ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಇದು ತಣ್ಣಗಾದ ನಂತರ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ಳಿ. ಬಿಸಿಯಾಗಿ ಹಾಕಿದರೆ ಚೆನ್ನಾಗಿರುವುದಿಲ್ಲ. ಸ್ವಲ್ಪ ತಣ್ಣಗಾದ ನಂತರ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.